ವಿಜಯಪುರ ಜಿಲ್ಲೆಯಲ್ಲಿ ಆಲಿಕಲ್ಲು ಸಹಿತ ಭಾರೀ ಮಳೆ ಸಂಭವಿಸಿದೆ. ಬಿಸಿಲಿಗೆ ಬಸವಳಿದಿದ್ದ ಜನರಿಗೆ ತಂಪೆರೆದ ಮಳೆರಾಯ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಆಲಿಕಲ್ಲು ಮಳೆ. ಸೋಮದೇವರಹಟ್ಟಿ ಸುತ್ತಮುತ್ತ ಆಲಿಕಲ್ಲು ಮಳೆಯ ಆರ್ಭಟ. ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಸೋಮದೇವರಹಳ್ಳಿಯ ಆಲಿಕಲ್ಲು ಮಳೆಯಿಂದ ಈಗ ಒಂದು ಕಡೆ ದ್ರಾಕ್ಷಿ ಬೆಳೆಗಾರರಿಗೂ ಕೂಡ ಆತಂಕ ಹೆಚ್ಚಾಗಿದೆ. ನೋಡಿ, ಇನ್ನು ವಿಜಯಪುರ ಜಿಲ್ಲೆಯಲ್ಲೂ ಸಹಿತ ಆಲಿಕಲ್ಲು ಸಹಿತ ಭಾರೀ ಮಳೆ ಸಂಭವಿಸಿದೆ. ಈಗಾಗಲೇ ಬಿಸಿಲಿಗೆ ಇಷ್ಟು ದಿನಗಳ ಕಾಲ ಜನರೆಲ್ಲರೂ ಕೂಡ ಮಳೆ ಬರಲಿ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ರು. ಈಗ ಧಾರಾಕಾರವಾದಂತಹ ಮಳೆ ಒಂದು ಸಂಭವಿಸಿದೆ. ಎಲ್ಲರೂ ಕೂಡ ಒಂದು ಕಡೆ ಸ್ವಲ್ಪ ಜನ ಖುಷಿ ಪಟ್ಟಿದ್ದಾರೆ. ಈಗ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದಿರುವಂತಹ ಈ ಆಲಿಕಲ್ಲು ಮಳೆ ಈಗ ಜನರಿಗೆ ಒಂದು ಕಡೆ ಖುಷಿನೂ ತಂದುಕೊಟ್ಟಿದೆ, ಒಂದು ಕಡೆ ಕಷ್ಟನೂ ಕೂಡ ತಂದುಕೊಟ್ಟಿದೆ. ಸೋಮದೇವರಹಟ್ಟಿ ಸುತ್ತಮುತ್ತ ಆಲಿಕಲ್ಲು ಮಳೆ ಆರ್ಭಟ ಹೆಚ್ಚಾಗಿತ್ತು. ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಸೋಮದೇವರಹಟ್ಟಿಯಲ್ಲಿ ಆಲಿಕಲ್ಲು ಮಳೆ ಸಂಭವಿಸಿದೆ. ಈಗ ಈ ಒಂದು ಆಲಿಕಲ್ಲು ಮಳೆಯಿಂದಾಗಿ ದ್ರಾಕ್ಷಿ ಬೆಳೆಗಾರರು ಏನೆಲ್ಲ ಇದ್ದಾರೆ ವಿಜಯಪುರದಲ್ಲಿ, ಅವರಿಗೆ ಹೆಚ್ಚಾಗಿದೆ ಆತಂಕ. ಯಾಕಪ್ಪ ಅಂತಂದರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ದ್ರಾಕ್ಷಿಯನ್ನು ಬೆಳೆಯುವಂತಹ ಒಂದು ಪ್ರದೇಶ ಅಂದರೆ ಅದು ವಿಜಯಪುರದ ಹತ್ರ ಅತಿ ಹೆಚ್ಚಾಗಿ ದ್ರಾಕ್ಷಿಯ ಬೆಳೆಯನ್ನು ಬೆಳೀತಾರೆ. ಇಂತಹ ಸಂದರ್ಭದಲ್ಲಿ ಆಲಿಕಲ್ಲು ಮಳೆ ಬರುವುದರಿಂದ ಆ ಒಂದು ಬೆಳೆ ನಾಶ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇದರಿಂದ ಯಾರೆಲ್ಲ ದ್ರಾಕ್ಷಿ ಬೆಳೆಗಾರರಿದ್ದಾರೆ ಅವರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಈ ರೀತಿಯಾಗಿ ಒಂದು ಧಾರಾಕಾರವಾದಂತಹ ಮಳೆಯಿಂದಾಗಿ ಬೆಳೆಗಾರರಿಗೂ ಸಹಿತ ಒಂದು ಕಡೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ನಡೆದು ಹೋಗ್ತಾ ಇದೆ. ಒಂದು ಕಡೆ ಮಳೆ ಅತಿ ಹೆಚ್ಚಾಗಿ ಬಂದರೂ ಕೂಡ ಕಷ್ಟ ಆಗುತ್ತೆ, ಮಳೆ ಬರದೇ ಇದ್ದರೂ ಕೂಡ ಈ ರೀತಿ ಕಷ್ಟ ಆಗ್ತಾ ಇರುತ್ತೆ. ಸೊ ಅದೇ ಒಂದು ಸಮಸ್ಯೆಯನ್ನು ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಯಾರೆಲ್ಲ ದ್ರಾಕ್ಷಿ ಬೆಳೆಗಾರರಿದ್ದಾರೆ ಅವರಿಗೆ ಇಲ್ಲಿ ಆತಂಕ ಹೆಚ್ಚಾಗಿರುವಂಥದ್ದು.